ಮಾಡ್ತಿದ್ಯಾ ಇಲ್ಲಿ ಬಾತ್ಲಗೆ? ಊಟ ಮಾಡಿವಂತೆ. ನೀನು ಎಷ್ಟೊತ್ತಿಂದ ಊಟನೇ ಮಾಡಿಲ್ಲ. ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರದು ಊಟ ಆಯ್ತಪ್ಪ. ನೀನು ಯಾಕೆ ಊಟ ಮಾಡೋಕ್ಕೆ ಬರ್ತಿಲ್ಲ? ಯಾಕೆ ನಮ್ಮನೆ ಊಟ ನಿಂಗೆ ಹಿಡಿಸ್ತಿಲ್ವಾ? ಏನು ಕತೆ? ಅಯ್ಯೋ ನಿಮ್ಮಮ್ಮ ವೆರೈಟಿ ವೆರೈಟಿ ಅಡುಗೆ ಮಾಡಿಕೊಡ್ತಾಳೆ. ಇಲ್ಲಂಗಿಲ್ಲ ಕಣಮ್ಮ, ಒಂದೇ ಥರದ ಅಡುಗೆನ 3 ಹೊತ್ತು ತಿಂತೀವಪ್ಪ. ನಿಂಗೂ ಅದನ್ನೇ ತಿಂದು ತಿಂದು ಬೇಜಾರಾಗಿ ಅಡುಗೆ ಮನೆ ಕೆಡಕಿ ಬಂದಿಲ್ಲ ಅಲ್ಲ ನೀನು ಊಟ ಮಾಡೋಕ್ಕೆ? ಹೌದು ಅತ್ತೆ, ತುಂಬಾ ಥ್ಯಾಂಕ್ಸ್. ನನ್ನ ಅರ್ಥ ಮಾಡ್ಕೊಂಡಿದ್ಕೆ. ಏನ್ ಗೊತ್ತಾ, ನೀವು ಮಾಡಿರೋ ಮೊಳಕೆ ಹುಳಿಕಾಳು ಸಾರನ್ನ ನಿನ್ನೆಯಿಂದ ತಿಂತಾ ಇದ್ದೀನಿ. ನಿನ್ನೆ ರಾತ್ರಿ ತಿಂದಾಯ್ತು, ಬೆಳಗ್ಗೆ ಅದನ್ನೇ ರೊಟ್ಟಿಗೂ ಕೂಡ ತಿಂದಾಯ್ತು. ಇವಾಗ ಅದನ್ನೇ ಮಧ್ಯಾಹ್ನ ಊಟಕ್ಕೂ ತಿನ್ನೋದು ಅಂದ್ರೆ ನನಗೆ ಯಾಕೋ ಸೇರದೇ ಇಲ್ಲ. ಅದಕ್ಕೆ ಅತ್ಲಾಗ ಇವತ್ತು ಊಟನೇ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ ಅತ್ತೆ. ಅಯ್ಯೋ ಹೌದು ಕಣಮ್ಮ, ನಂಗೂ ಸೇರ್ತಿಲ್ಲ. ಏನ್ ಮಾಡೋದು? ಅದನ್ನೇ ತಿನ್ಬೇಕು. ಮತ್ಯಾರು ಪದೇ ಪದೇ ಸಾರು ಮಾಡ್ತಾರೆ ಅಂತ ಒಂದ್ ಸಾರು ಮಾಡಿ ಇಟ್ಕೊಂಡ್ಬಿಟ್ಟು 3 ಹೊತ್ತು ತಿಂತಾ ಕೂರೋದು ಕಣಮ್ಮ. ನಿಮ್ಮನೇಲಿ ನಿಮ್ಮ ಅಪ್ಪ ಸಾವುಕಾರ, ಅಡುಗೆಯವ್ರು ಬೇರೆ ಇಟ್ಟಿದ್ದಾರೆ. ಬೆಳಗ್ಗೆ ಚಿಕನ್, ಮಧ್ಯಾಹ್ನ ಮಟನ್, ರಾತ್ರಿ ಮೀನು, ಪಲ್ಯ, ಅದು ಇದು ಅಂತ ಎಲ್ಲ ವೆರೈಟಿ ವೆರೈಟಿ ಮಾಡ್ಕೊಂಡು ತಿಂತೀಯ ನೀನು. ನಿಮ್ಮ ಮನೇಲೆಲ್ಲ ಮಾಡ್ಕೊಡ್ತಾರೆ, ನೀನು ಆರಾಮಾಗಿ ತಿಂತೀಯ. ಏನ್ ಮಾಡೋದು ಪಾಪ ನಿಂಗುವೆ. ಇಲ್ಲಿ ನಮ್ಮನೆ ಊಟ ಇಡಿಸ್ತಿಲ್ಲ. ಒಂದ್ ಕೆಲಸ ಮಾಡೋ ಅತ್ಲಾಗಿ, ನಂಗುವೆ ಊಟನೇ ಸೇರ್ಲಿಲ್ಲ ಕಣಮ್ಮ. ಎಲ್ಲರಿಗೂ ಊಟ ಬಡಿಸ್ಕೊಟ್ಟತ್ಲಾಗ ಬಂದೆ. ನಿಂಗೂ ಊಟ ಸೇರ್ತಿಲ್ವಾ ಅಂತ ಕೇಳೋಣ ಅಂತ. ಅತ್ಲಾಗಿ ಫೋನಲ್ಲೇ ಪಿಜ್ಜಾ ಎಲ್ಲ ಆರ್ಡರ್ ಮಾಡ್ಬೋದಲ್ವೇ? ನಾನು ಊಟ ಮಾಡಿಲ್ಲ, ಎಲ್ಲರದು ಊಟ ಆಯ್ತು. ಅದಕ್ಕೆ ನಂಗೂ ನಿಂಗೂ ಸೇರಿಸಿ 2 ಪಿಜ್ಜಾ ಆರ್ಡರ್ ಮಾಡ್ಬಿಡಮ್ಮ ಅತ್ಲಾಗಿ. ಇಲ್ಲೇ ರೂಮಲ್ಲಿ ಒಳಗೆ ಕನ್ಕೊಂಡು ಕುತ್ಕೊಂಡು ನಾನು ನೀನು ಇಬ್ಬರೇ ತಿಂದಾಕ್ಬಿಡೋಣ. ಹಂಗೆ ನನ್ನ ಐಡಿಯಾ. ಫೋನಲ್ಲಿ ಆರ್ಡರ್ ಮಾಡ್ಬೇಕಾರೆ ದುಡ್ಡು ಹಂಗೆ ಆನ್ಲೈನಲ್ಲಿ ಡೆಪಾಸಿಟ್ ಮಾಡ್ಬಿಡು. ಅದಕ್ಕೆ ಡೆಪಾಸಿಟ್ ಅಲ್ಲ ಅತ್ತೆ, ಅದು ಆನ್ಲೈನ್ ಪೇಮೆಂಟ್. ನೀವು ಹೇಳೋದು ಸರಿನೇ. ಪಿಜ್ಜಾ ತರಿಸ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಅದೇ ಮೊಳಕೆ ಹುಳಿಕಾಳು ಸಾರು ತಿಂದು ತಿಂದು ಬೋರ್ ಆಗಿದೆ. ಇರಿ ಇವಾಗಲೇ ನನಗೊಂದು ಪಿಜ್ಜಾ ನಿಮಗೊಂದು ಪಿಜ್ಜಾ ಆರ್ಡರ್ ಮಾಡೇ ಬಿಡ್ತೀನಿ. ಆದ್ರೆ ಡೆಲಿವರಿ ಬಾಯ್ ಬಂದಾಗ ಓಡೋಗಿ ಮೆಲ್ಲ ಇಸ್ಕೊಂಡ್ಬಂದು ರೂಮಲ್ಲಿ ತಂದಿಟ್ಕೊಂಡು ಇಬ್ಬರೇ ತಿನ್ನೋಣ, ಆಯ್ತಾ? ಓ ಸೂಪರ್ ಐಡಿಯಾ. ಇರಮ್ಮ, ಇವಾಗಲೇ ಮಕ್ಕಳನ್ನ ಮತ್ತೆ ಪುಟ್ಟಿನ ಪಿಂಕಿನ ಎಲ್ಲರನ್ನೂ ಮಲಗಿಸ್ಬಿಟ್ಟು ಬರ್ತೀನಿ. ಊಟ ಆಯ್ತು, ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಅಂತ ಹೇಳಿ ರೂಮಿಗೆ ದಬ್ಬಿಟ್ಟು ಬರ್ತೀನಿ. ಆಮೇಲೆ ನಾನು ನೀನು ಕುತ್ಕೊಂಡು ಆರಾಮಾಗಿ ತಿನ್ಬೋದು. ಅಚ್ಚೆ, ಈ ಐಡಿಯಾ ಮುಂಚೆನೆ ತಲೆಯಲ್ಲಿ ಬಂದಿದ್ರೆ ಮಲ್ಲಿ ಹತ್ರ ಒಂದು 10 ಪಿಜ್ಜಾನಾದ್ರೂ ಆರ್ಡರ್ ಮಾಡ್ಬೋದಿತ್ತು. ನಮ್ಮಪ್ಪನ ಮನೆ ಗಂಟೆನಾರು ಹೋಗದೆ ಇವ್ರ ಅಪ್ಪನ ಮನೆ ಗಂಟೆ ಕರಗ್ತಿತ್ತು. ಒಂದು 10 ಪಿಜ್ಜಾಗೆ ದುಡ್ಡು ಕೊಟ್ಟಿದ್ದು ಇವ್ರ ಏನು ದುಡ್ಡು ಖಾಲಿ ಹಾಕಲ್ಲ. ಎಲ್ಲರದು ಊಟ ಆಯ್ತು ಅತ್ಲಾಗ ಏನು ಮಾಡೋದು? ನಾವಿಬ್ಬರೇ ತರ್ಸ್ಕೊಂಡು ತಿಂದ್ರಾಯ್ತು. ನನಗೂ ಪಿಜ್ಜಾ ತಿನ್ಬೇಕು ಅನ್ಸಿತ್ತು. ಸದ್ಯ ನಮ್ಮತ್ತೆ ಬಾಯಿಂದನೇ ಪಿಜ್ಜಾ ಅಂತ ಬಂತು. ಹಾಗಾಗಿ ನಾವಿಬ್ರು ಪಿಜ್ಜಾ ತರ್ಸ್ಕೊಂಡು ತಿನ್ಬೋದು. ಯಾರಿಗೂ ಗೊತ್ತಾಗ್ದಂಗೆ ನಾನು ಒಬ್ಬಳೇ ತರ್ಸ್ಕೊಂಡು ತಿಂದಿದ್ರೆ ಎಲ್ಲರೂ ನನ್ನನ್ನ ವಿಲನ್ ತರ ನೋಡ್ತಿದ್ರು. ಸದ್ಯ ಅತ್ತೆ ಸಪೋರ್ಟ್ ಇದೆಯಲ್ಲ, ಅಷ್ಟೇ ಸಾಕು. ಆರ್ಡರ್ ಏನು ಮಾಡಾಯ್ತು. ಕರೆಕ್ಟ್ 20 ಮಿನಿಟ್ಸ್ ಡೆಲಿವರಿ ಟೈಮಿಂಗ್ಸ್ ಇದೆ. ಅಷ್ಟೊತ್ತಿಗೆ ನಾ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಡ್ತೀನಿ. ಆರಾಮಾಗಿ ಕುತ್ಕೊಂಡು ಪಿಜ್ಜಾನ ಎಂಜಾಯ್ ಮಾಡ್ಬೋದು. ಅಯ್ಯೋ, ನಮ್ಮ ಅಜ್ಜಿ ಒಂದು ಹಿಂಸೆ ಕೊಡುತ್ತಂಗೆ. ಊಟ ಆದ ಕೂಡಲೇ ಯಾರಾದ್ರೂ ಮಧ್ಯಾಹ್ನ ಮಲ್ಕೊಂತಾರ? ಆರಾಮಾಗಿ ಫ್ರೆಂಡ್ಸ್ಗಳ ಜೊತೆ ಅದು ಇದು ಆಟ ಆಡ್ಬೇಕು. ಹಿಂಗೂ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಟೆಸ್ಟ್ ಎಲ್ಲ ಆದ್ಮೇಲೆ. ಆರಾಮಾಗಿ ಇರೋದ್ ಬಿಟ್ಟು ನಮ್ಮ ಅಜ್ಜಿ ಒಂಥರ ಮಲ್ಕೊಳ್ರೆ ಅಂತ ಹಿಂಸೆ ಕೊಡುತ್ತೆ. ಯಾರಾದ್ರೂ ಮಲ್ಕೊಳ್ಳಿ, ನಾನಂತೂ ಆರಾಮಾಗಿ ಹೊರಗಡೆ ಹೋಗಿ ಆಟ ಆಡ್ಕೊಂಡ್ ಬರ್ತೀನಿ. ಪಕ್ಕದ ಮನೆ ಸಾನ್ವಿ ಅಕ್ಕನ ಜೊತೆ ಹೋಗಿ ಕಲ್ಲಾಟ, ಕುಂಟೆ ಬಿಲ್ಲೆ ಎಲ್ಲ ಆಟ ಆಡ್ಕೊಂಡ್ ಬರ್ತೀನಿ. ಪಿಜ್ಜಾ ಡೆಲಿವರಿ. ಅಂಕಲ್, ನಾವ್ ಯಾರು ಇಲ್ಲಿ ಪಿಜ್ಜಾ ಆರ್ಡರ್ ಮಾಡಿಲ್ಲ. ನೀವು ಮಿಸ್ ಆಗಿರೋ ಅಡ್ರೆಸ್ಸಿಗೆ ಬಂದ್ಬಿಟ್ಟಿದ್ದೀರಾ. ನಮ್ಮನೇಲಿ ಇವಾಗ ಯಾರು ಪಿಜ್ಜಾ ತಿನ್ನಲ್ಲ. ನಮ್ದೆಲ್ಲ ಊಟ ಆಯ್ತು. ಬೇಕಾದ್ರೆ ನೀವು ನಮಗೆ ಕೊಟ್ಟೋಗ್ಬೋದು. ಆದ್ರೆ ನೀವು ರಾಂಗ್ ಅಡ್ರೆಸ್ಸಿಗೆ ಬಂದಿರಾ. ಒಂದ್ಸಲ ನಿಮ್ಮ ಅಡ್ರೆಸ್ ಚೆಕ್ ಮಾಡ್ಕೊಳ್ಳಿ. ರಾಂಗ್ ಅಡ್ರೆಸ್ಸಾ? ಇಲ್ಲ ಕಣಮ್ಮ, ನಾನು ಯಾವಾಗ್ಲೂ ಇದೇ ಏರಿಯಾಗೆ ಪಿಜ್ಜಾ ಡೆಲಿವರಿ ಮಾಡೋದು. ಇದು ಡೋರ್ ನಂಬರ್ 8 ತಾನೇ? ಹೌದೌದು, ಡೋರ್ ನಂಬರ್ 8. ಹಾಗಾದ್ರೆ ನಾನು ತಂದಿರೋ ಆರ್ಡರು ಇದೇ ಮನೆಗೆ. ಆರ್ಡರ್ ಮಾಡಿರೋರ ಹೆಸರು ಮಲ್ಲಿ ಅಂತ. ಏನು ಮಲ್ಲಿ ಆಂಟಿನ? ಅಬ್ಬಬ್ಬಾ, ಕಳ್ಮಲ್ಲಿ ಆಂಟಿ. ನಾವೆಲ್ಲರೂ ಊಟಕ್ಕೆ ಕೂತಿದ್ರೆ ಅವ್ರು ಮಾತ್ರ ಊಟಕ್ಕೆ ಬಂದಿಲ್ಲ. ನಾವೆಲ್ಲ ಹಳೆ ಮೊಳಕೆ ಕಾಳು ಸಾರಲ್ಲಿ ತಿಂದ್ರೆ ಅವರು ಫ್ರೆಶ್ ಆಗಿ ಪಿಜ್ಜಾ ಆರ್ಡರ್ ಮಾಡ್ಕೊಂಡಿದಾರಾ? ನಮ್ದೆಲ್ಲ ಊಟ ಆದ್ಮೇಲೆ ಕದ್ದು ಮುಚ್ಚಿ ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂತಾರಾ? ನಂಗೆಲ್ಲ ಗೊತ್ತಾಯ್ತು ಅವ್ರು ಯಾಕೆ ಇತ್ತೀಚೆಗೆ ಊಟಕ್ಕೆ ಬರಲ್ಲ ಕಿಚನಿಗೆ ಅಂತ. ನಾವೆಲ್ಲರೂ ಊಟ ಮುಗಿಸಿ ಎಲ್ಲ ಹೋಗಿ ಮಲಗಿದ್ಮೇಲೆ ಅವರು ಪಿಜ್ಜಾ ತರಿಸ್ಕೊಂಡು ಚೆನ್ನಾಗಿ ತಿಂತಾರೆ. ಮಾಡ್ತೀನಿ ಅವರಿಗೆ, ಅಜ್ಜಿಗೂ ಹೇಳ್ತೀನಿ ಪಿಜ್ಜಾ ತರಿಸ್ಕೊಂಡು ತಿಂತಾರೆ ಅಂತ. ಈ ಪಿಜ್ಜಾನ ನಾನೇ ಇಸ್ಕೊಂಡು ತಿನ್ಬಿಡ್ತೀನಿ ಇವತ್ತು. ಓ ಅಂಕಲ್, ಇವಾಗ ನೆನಪಾಯ್ತು. ಮಲ್ಲಿ ಆಂಟಿ ಹೇಳ್ತಿದ್ರು ಪಿಜ್ಜಾ ಬರುತ್ತೆ ತಗೋ ಪುಟ್ಟ ಅಂತ. ನನಗಂತೂ ಇತ್ತೀಚೆಗೆ ಆಟದ್ದೇ ಗಮನ ಅಲ್ವಾ, ಹಾಗಾಗಿ ಯಾರು ಹೇಳಿದ್ದು ನೆನಪಿರಲ್ಲ. ಕೊಡಿ ಕೊಡಿ, ನಮ್ಮ ಮಲ್ಲಿ ಆಂಟಿ ತಮಣಿ ಮಾವನ್ ಹೆಂಡತಿ ಮಲ್ಲಿ ಆಂಟಿನೇ ಇದನ್ನ ಆರ್ಡರ್ ಮಾಡಿರೋದು. ಕೊಡಿ, ನಾನು ಅವರಿಗೆ ಕೊಡ್ತೀನಿ. ಇದ್ರ ಪೇಮೆಂಟ್ ಆಗಿದೆ ತಾನೇ? ಹೌದು ಪುಟ್ಟ, ಇದ್ರ ಪೇಮೆಂಟ್ ಆನ್ಲೈನ್ ಅಲ್ಲೇ ಆಗಿದೆ. ತಗೋ, ಕೊಡು ಅವರಿಗೆ. ಓಕೆ ಅಂಕಲ್, ಥ್ಯಾಂಕ್ ಯು. ಇವತ್ತು ಬಿಟ್ಟಿಯಾಗಿ ಪಿಜ್ಜಾ ತಿನ್ಬೋದು ನಾನು. ಘಮ ಘಮ ಬರ್ತಿದೆ. 2 ಪಿಜ್ಜಾನ ಒಬ್ಳೇ ತಿನ್ಬಿಡ್ತೀನಿ. ಎಂತ ಒಳ್ಳೆ ಅದೃಷ್ಟ ನಂದು. ಒಳ್ಳೆ 2 ಘಮ ಘಮ ಅನ್ನೋ ಪಿಜ್ಜಾ ಒಬ್ಳೇ ತಿನ್ಬಿಡ್ತೀನಿ. ಹೇಗೂ ನನಗೆ ಮೊಳಕೆ ಕಾಳು
ಕಣ್ಣಿಗೆ ಬೀಳಕ್ಕಿಂತ ಮುಂಚೆ ತಿಂದು ತೇಗ್ ಬಿಡ್ತೀನಿ. ಯಾಕಮ್ಮ ಮಲ್ಲಿ ಇನ್ನು ಪಿಜ್ಜಾ ಬರ್ಲಿಲ್ವೇ? ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೊಂಡು ನಿಂತಿದ್ಯಾ? ಅಯ್ಯೋ ಹೊಟ್ಟೆ ಹಸಿತೇನೋ ಅದಕ್ಕೆ ಮಕ್ಕ ಸಣ್ಣಕ್ಕೆ ಮಾಡ್ಕೊಂಡಿದ್ಯಾ ಅಲ್ವಾ? ಅಯ್ಯೋ ಅತ್ತೆ ಹೊಟ್ಟೆ ಏನೋ ಹಸಿತಿದೆ. ಆದ್ರೆ ಪಿಜ್ಜಾದವ್ರಿಗೆ ಫೋನ್ ಮಾಡಿದ್ರೆ ಈಗಾಗಲೇ ಪಿಜ್ಜಾ ಡೆಲಿವರಿ ಮಾಡಿ ಆಗಿದೆ ನಿಮ್ಮ ಮನೆಗೆ, ಕನ್ಫರ್ಮೇಷನ್ ಕೂಡ ಬಂದಿದೆ ಅಂತ ಹೇಳ್ತಿದ್ದಾರೆ ಅತ್ತೆ. ಎರಡು ಪಿಜ್ಜಾನ ತಂದೆ ಕೊಟ್ಟಿಲ್ಲ. ನಾನು ಅವಾಗಿಂದ ಇಲ್ಲೇ ವೇಟ್ ಮಾಡ್ತಿದ್ದೀನಿ. ಯಾರು ನನಗೆ ಪಿಜ್ಜಾನೇ ತಂದ್ಕೊಟ್ಟಿಲ್ಲ. ಅಯ್ಯೋ ಏನಮ್ಮ ನೀನು ಹೇಳ್ತಿರೋದು? ಆ ಬಡ್ಡಿ ಮಗಂಗೆ ಫೋನ್ ಮಾಡ್ಕೊಡು. ಅಯ್ಯೋ ನಮ್ಮನೇಲಿ ನಾವು ಇಲ್ಲೇ ನಿಂತಿದ್ದೀವಿ, ನಮ್ಗೆ ಹೆಂಗ್ ಪಿಜ್ಜಾ ಕೊಡ್ದಂಗೆ ಅವ್ನು ಹೋಗ್ಬಿಟ್ಟ. ಆ ಡೆಲಿವರಿ ಮಾಡೋ ಹುಡುಗ ಅವನೇ ತಿನ್ಕೊಂಡು ಕೊಟ್ವಿ ಅಂತ ಹೇಳ್ತಿರ್ಬೇಕು. ಅವ್ನ ಗ್ರಾಚಾರ ಬಿಡಿಸಿ ಜನ್ಮ ಜಾಲಾಡ್ಬಿಡ್ತೀನಿ. ನೋಡ್ತಿರು ಕೊಡು ಅವ್ನ ಫೋನ್ ನಂಬರ್. ಇವಾಗಲೇ ಫೋನ್ ಮಾಡೋರಿ, ಮಕ್ ತುಂಬಾ ಉಗಿತೀನಿ ಫೋನಿಂದನೆಯ. ನಾನು ಆಫೀಸಿಗೆ ಫೋನ್ ಮಾಡಿದ್ದೆ. ಅವ್ರು ಹೇಳ್ತಿದ್ದಾರೆ ವಿ ವಿಲ್ ಚೆಕ್ ಅಂಡ್ ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ. ಅವ್ರು ನೀಟಾಗಿ ಚೆಕ್ ಮಾಡಿ ಯಾರ ಹತ್ರ ಡೆಲಿವರಿ ಕೊಟ್ಟಿದ್ದಾರೆ, ಬೇರೆ ಯಾರಾದರೂ ಮಿಸ್ ಬೇರೆ ಅಡ್ರೆಸ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಿ ನಮ್ಮ ದುಡ್ಡನ್ನ ನನಗೆ ವಾಪಸ್ ಕೊಡ್ತಾರೆ. ಹೋಗಿ ಬಿಡಿ ಅತ್ತೆ. ಮತ್ತೆ ಯಾವತ್ತಾದರೂ ಬೇರೆ ದಿನ ಆರ್ಡರ್ ಮಾಡ್ಕೊಂಡು ತಗೊಂಡು ತಿಂದ್ರೆ ಆಯ್ತು. ಇವಾಗ ಸದ್ಯಕ್ಕೆ ನಡೀರಿ, ಒಳಗಡೆ ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಅನ್ನ ಸಾರನೇ ಕೊಡಿ, ತಿಂತೀನಿ. ನನಗೆ ನೆಕ್ಸ್ಟ್ ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡು ತಿನ್ನಷ್ಟು ಪೇಷನ್ಸ್ ಇಲ್ಲ. ಹೊಟ್ಟೆ ಒಳಗಡೆ ಇಲ್ಲಿ ಎಲ್ಲ ಓಡಾಡೋ ತರ ಅನ್ನಿಸ್ತಿದೆ ಹಸ್ವಿಗೆ. ಅಯ್ಯೋ ಪಾಪ ನಿನ್ ಸಂಕಟ ನಂಗೆ ಗೊತ್ತಾಗುತ್ತೆ ಕಣಮ್ಮ. ನಂಗೂ ಅದೇ ಸಂಕಟ, ಹೊಟ್ಟಸ್ವು. ನಾನು ಅತ್ಲಾಗಿ ಪಿಜ್ಜಾ ನಂಬ್ಕೊಂಡು ನಿಂತ್ಕೊಂಡಿದ್ದೆ. ನೋಡಿ ಅತ್ಲಾಗಿ ಇಬ್ರು ತಟ್ಟೆ ತುಂಬ ಅನ್ನ ಹಾಕೊಂಡು ಮೊಳಕೆ ಹುಳಿ ಕಾಳು ಸಾರು ಹಾಕೊಂಡು ತಿಂದು ಬಿಡೋಣ ಅತ್ಲಾಗ. ನೋಡಿ ಅತ್ಲಾಗ ಅಡುಗೆ ಮನೆ ಕಡಿಕೆ. ನಂಗಂತೂ ಆಗಲ್ಲಪ್ಪ, ಹೊಟ್ಟೆ ಫುಲ್ ಆಗಾಯ್ತು. ಒಂದು ಹೆಜ್ಜೆನೂ ನಡೆಯಕ್ಕಾಗ್ತಿಲ್ಲ. ಅಯ್ಯೋ 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 ದೇವ್ರೆ, ಪಿಜ್ಜಾ ಡಬ್ಬಗಳೆಲ್ಲ ಇಲ್ಲೇನ್ ಮಾಡ್ತಿದಾವೆ? ಅಜ್ಜಿ ನಾನೇ ಪಿಜ್ಜಾ ಎಲ್ಲ ತಿಂದೆ. ಮಲ್ಲಿ ಆಂಟಿ ನೋಡ ಅಜ್ಜಿ, ನಂಗೆ ಒಬ್ರೇ ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿನ್ನಕ್ಕೋಸ್ಕರ ಇದನ್ನೆಲ್ಲ ಆರ್ಡರ್ ಮಾಡಿದ್ರು. ಅದಕ್ಕೆ ನಾನು ಅವ್ರಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ಒಬ್ಳೆ 2 ಪಿಜ್ಜಾ ತಿಂದು ಹೊಟ್ಟೆ ಡುಮ್ಮೊಟ್ಟೆ ಆಗ್ಬಿಟ್ಟಿದೆ ಅಜ್ಜಿ. ಇರು, ಇವಾಗಲೇ ರನ್ನಿಂಗು ವಾಕಿಂಗ್ ಎಲ್ಲ ಮಾಡಿ ಹೊಟ್ಟೆಲಿರೋ ಪಿಜ್ಜಾನ ಆರೋಗ್ಸ್ಬಿಟ್ಟು ಬರ್ತೀನಿ. ಅಬ್ಬಾ ಹೊಟ್ಟೆ ತಡಿಯಕ್ಕಾಗ್ತಿಲ್ಲ, ಹೊಟ್ಟೆ ನೋವು. ಮಲ್ಲಿ ಆಂಟಿಗೆ ಕ್ಲಾಸ್ ತಕ ಅಜ್ಜಿ. ಯಾರಿಗೂ ಗೊತ್ತಾಗ್ದಂಗೆ ಕಳ್ಕಳ್ಳಂಗ್ ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತಿಂತಿದಾರ ಅಂತ. ಅದು ಚುಪ್ಪೆ, ಅದು ಅವಳು ಒಬ್ಳೆ ಏನು ಕಳ್ಕಳ್ನಂಗೆ ಆರ್ಡರ್ ಮಾಡಿರ್ಲಿಲ್ಲ ಕಣೆ. ಅದು ನಂಗೂ ವಿಚಾರ ಗೊತ್ತಿತ್ತು. ಅವಳು ನಮ್ಮೆಲ್ಲರಿಗೋಸ್ಕರ ಒಂದೊಂದೇ ಪೀಸ್ ಎಲ್ಲರೂ ತಿನ್ಲಿ ಅಂತ ಅವಳು ಪಾಪ ಪಿಜ್ಜಾ ಆರ್ಡರ್ ಮಾಡಿದ್ದು. ನೀನಾ ಅಯ್ಯೋ 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 ರಾಕ್ಷಸ ಹೊಟ್ಟೆ ನಿಂದು ಎಲ್ಲ ತಿಂದಾಕ್ಬಿಟ್ಟೇನೆ ನಿನ್ ಬಾಯಿಗಲೆಯ. ನಾನು ಎಷ್ಟು ಆಸೆ ಮಾಡ್ಕೊಂಡಿದ್ದೆ ಗೊತ್ತಾ, ಇವತ್ತು ಪಿಜ್ಜಾ ತಿನ್ಬೇಕು ಮಲ್ಲಿ ಆರ್ಡರ್ ಮಾಡ್ತಾಳೆ ಅಂತ. ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ನಿನ್ ಬಾಯಿಗಿಷ್ಟು ಅದೆಲ್ಲ ನೀನೇ ತಿಂದಾಕ್ಬಿಟ್ಟಲೆ ಹುಡುಗಿ. ನೀನು ನಿನಗೆ ವಿಚಾರ ಗೊತ್ತಿತ್ತ ಅಜ್ಜಿ? ಅಯ್ಯೋ ನಾನು ಮಲ್ಲಿ ಆಂಟಿ ಒಬ್ರೇ ಆರ್ಡರ್ ಮಾಡ್ಕೊಂಡಿರೋದು ಅಂತ ಬುದ್ಧಿ ಕಲ್ಸಕ್ಕೋಸ್ಕರ ಹಿಂಗ್ ತಿನ್ಬಿಟ್ಟೆ ಅಜ್ಜಿ. ಹೋಗ್ಲಿ ಬಿಡು, ಮಲ್ಲಿ ಆಂಟಿ ಹತ್ರ ಇನ್ನೂ ತುಂಬಾ ದುಡ್ಡಿದೆ. ಮಲ್ಲಿ ಆಂಟಿ ಇವಾಗ ಊಟದ್ದೇನೋ ಆಯ್ತು, ನಿಮ್ದು ಊಟ ಇನ್ನೂ ಆಗಿಲ್ವಲ್ಲ, ಬನ್ನಿ ಮೊಳಕೆ ಹುಳಿ ಕಾಳು ಸಾರು ಊಟ ಮಾಡ್ಕೊಳ್ಳಿ. ಸಂಜೆ 7 ಗಂಟೆಲಿ ಪಿಜ್ಜಾ ಆರ್ಡರ್ ಮಾಡಿ. 1-2 ಸಾಕಾಗಲ್ಲ ನಮ್ಗೆಲ್ಲ, ನಾವು ತುಂಬಾ ಜನ ಇದೀವಲ್ಲ. ಏನಿಲ್ಲ ಅಂದ್ರೂ 5-6 ಪಿಜ್ಜಾನಾದ್ರೂ ಬೇಕಾಗುತ್ತೆ. ಸಂಜೆ ಸ್ನಾಕ್ ತರ್ಸಿ ಆಯ್ತಾ, ನಾವೆಲ್ಲರೂ ಸೇರ್ಕೊಂಡು ತಿನ್ನೋಣ. 5-6 ಪಿಜ್ಜಾ ತರಿಸ್ಬೇಕಾ? ಸರಿ ಚುಪ್ಪಿ ಪುಟ್ಟ, ಆಯ್ತು ನೀನ್ ಹೇಳ್ದಂಗೆ ಮಾಡ್ತೀನಿ. ಸಂಜೆ ಒಂದು 5-6 ಪಿಜ್ಜಾ ತರಿಸ್ಕೊಂಡು ಎಲ್ಲರೂ ಇವತ್ತು ಪಿಜ್ಜಾ ಪಾರ್ಟಿ ಮಾಡೋಣ, ಆಯ್ತಾ? ಓಕೆ ಆಂಟಿ. ಆದ್ರೆ ಆ ಪಿಜ್ಜಾ ಪಾರ್ಟಿ ನಾನ್ ಮಾತ್ರ ಇರಲ್ಲಪ್ಪ. ಈಗಾಗಲೇ 2 ಪಿಜ್ಜಾ ತಿಂದು ಪಿಜ್ಜಾ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ಮನೆಯವ್ರಿಗೆಲ್ಲ ತರಿಸ್ಕೊಡಿ ಆಯ್ತಾ? ಇವಾಗ ನಾನು ವಾಕಿಂಗ್ ಜಾಗಿಂಗ್ ಹೋಗಿ ಇದನ್ನೆಲ್ಲ ಕರಗಿಸ್ಬೇಕು. ಬಾಯ್ ಬಾಯ್. ನೋಡಿದ್ರಲ್ಲ ಮರ್ರೆ, ನಂಗೆ ಮತ್ತೆ ಮೊಲ್ಲಿಗೆ ಅಂತ ಆರ್ಡರ್ ಮಾಡ್ಕೊಂಡು ಪಿಜ್ಜನ್ನೆಲ್ಲ ನಮ್ಮ ಚುಪ್ಪಿನ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾಳೆ. ಹೋಗಿ ಬಿಡಿ ಅತ್ಲಾಗಿ. ಪಾಪ ಮಲ್ಲಿ ಮತ್ತೆ ಸಂಜೆ ಪಿಜ್ಜಾ ಆರ್ಡರ್ ಮಾಡ್ತಾಳಂತೆ ಎಲ್ಲರಿಗೋಸ್ಕರ. ಅವಾಗ್ಲಾದ್ರೂ ಆಸೆ ಪೂರೈಸ್ಕೊಂತೀನಿ. ಇವಾಗ ಹೊಟ್ಟೆಲಿ ಇಲಿ ಓಡಾಡ್ದಂಗೆ ಆಗ್ತಿದೆ. ಹೋಗತ್ಲಾಗ ಒಂಚೂರು ಅನ್ನ ಹಾಕೊಂಡು ಊಟ ಮಾಡ್ತೀವಿ, ಸರಿ ಆಯ್ತಾ? ನಿಮ್ದು ಊಟ ಆಯ್ತಾ ಎಂತ ಕತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಂತ ಊಟ ನಿಮ್ಮ ಮನೇಲಿ ಅಂತಲೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಪಿಜ್ಜಾ ಪಾರ್ಟಿ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.